ಕಾರ್ತಿಕೋತ್ಸವ ಐತಿ ಇವತ್ತ. ದೇವಸ್ಥಾನಕ್ಕೆ ಬಂದ್ವಿ. ಬಂದು ಹಾಕ್ಬೇಕಾದ್ರೆ ಒಂದೊಂದು ಸುತ್ತಿಗೂ ಒಡಪ ಹೇಳ್ತಾರೆ. ನಾಳೆ ಆಲ್ರೆಡಿ ನಮ್ಮ ಫ್ಯಾಮಿಲಿ ಇಷ್ಟಪಟ್ಟು ಈ ವಿಡಿಯೋ ಓಪನ್ ಮಾಡಿದ ನಿಮಗೆ ಲವ್ಲಿ ಬಾಯ್ ಆರೆಂಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ ರೀ. ನಮ್ಮ ಕರ್ನಾಟಕ ಮಂದಿಗೆಲ್ಲ ನಮಸ್ಕಾರ ರೀ. ನಾವು ಇವತ್ತಲ್ಲಿದ್ದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ರೀ. ಇವತ್ತು ಯಾಕೆ ಸ್ಟಾರ್ಟ್ ಮಾಡಕತ್ತೀವಪ್ಪ ನಮ್ಮ ಚಾನಲ್ ಅಪ್ಪ ಅಂತಂದ್ರೆ ನಮ್ಮ ಮನೆಯವರ ಕಾರ್ತಿಕ ಐತ್ರಿ, ವೀರಭದ್ರೇಶ್ವರ ಕಾರ್ತಿಕೋತ್ಸವ ಐತಿ ಇವತ್ತ. ಹಾಗಾಗಿ ಮತ್ತೆ ಈ ನನ್ನ ಮಗನು 9 ವರ್ಷ ಆದಂಥ ಮಗ, ಹೀಗಾಗಿ ನಮ್ಮ ಮಗನ ಕರ್ಕೊಂಡು ಮತ್ತು ನನ್ನ ಫ್ಯಾಮಿಲಿ ಕರ್ಕೊಂಡು ಹೀಗಾಗಿ ನಮ್ಮ ಮನೆ ದೇವರ ಕಾರ್ತಿಕನ ಫಸ್ಟ್ ಟೈಮ್ ನಮ್ಮ ಮಗನ ಜೋಡಿ ಹಚ್ಚೋಕೆ ಹೋಗ್ತಾ ಇದೀವಿ. ಹೀಗಾಗಿ ಎಲ್ಲರೂ ನಮ್ಮ ಜೋಡಿ ಕೈ ಜೋಡಿಸಿ ಮತ್ತು ಹೀಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತು ನನ್ನ ಮಗನ ಮೇಲೆ ಇರಲಿ ಅಂತ ಹೇಳುತ್ತಾ ಮತ್ತೆ ಹೊಳ್ಳಿ ನಾವು ಕಾರ್ತಿಕೋತ್ಸವವನ್ನು ನಿಮಗೂ ತೋರಿಸ್ತೀವಿ. ಬಂದು ನಮಗೆಲ್ಲ ಕೈ ಜೋಡಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಈ ದೇವಸ್ಥಾನಕ್ಕೆ ಬಂದ್ವಿ. ಬಂದುಬಿಟ್ಟು ಪೂಜೆ ಮಾಡಿಸಿ ಕಾಯಿ ಬಿಡಿಸಿ ದೀಪ ಹಚ್ತಾ ಇದ್ವಿ ನೋಡಿ ಫ್ರೆಂಡ್ಸ್. ಇದು ಕೆಳಗಿರೋದು ಪಲ್ಲಕ್ಕಿ. ಇದು ದೇವರನ್ನು ಕೂಡಿಸ್ತಾರೆ ಇದರಲ್ಲಿ. ಈ ದೇವರನ್ನು ಕೂಡಿಸ್ತಾರೆ. ಇವಾಗ ಅದೇ ದೇವಸ್ಥಾನವನ್ನು ತೋರಿಸ್ತೀವಿ ನೋಡಿ. ಇದೇ ವೀರಭದ್ರೇಶ್ವರ ದೇವರು, ನಮ್ಮನೆ ದೇವರು. ಅದಾಗಿ ಅಲ್ಲಿ ಗದ್ದಲೆ ಇತ್ತಲ್ಲ, ಹಾಗಾಗಿ ಸುತ್ತಾಕೋಣ ಅಂತ ಬಂದ್ವಿ ಫ್ರೆಂಡ್ಸ್. ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ, ಸುತ್ತಾಕೋಗಿದೆ. ಇದೇ ನಮ್ಮ ದೇವಸ್ಥಾನ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು. ನಾವು ಪುಟ್ಟು ಬೇರೆ ಸುಮ್ಮನೆ ಇದ್ದಾನೆ ಇವತ್ತೆಲ್ಲ. ಲೈಟಿಂಗ್ಸು ದೀಪ ಜನ ನೋಡಿ ಸುಮ್ಮನೆ ಇದ್ದಾನೆ ಇವತ್ತು. ಇಲ್ಲಾಂದರೆ ಗದ್ದಲ ನೋಡಿ ಕಿರಿಕಿರಿ ಮಾಡ್ತಿದ್ದ. ಇಲ್ಲಾಂದ್ರೆ ಅವನು ಇಲ್ಲಿ ನೋಡಿ ತೋರಿಸ್ತಾರೆ ನೋಡ್ರಿ ಮನೆಯವರು. ಇಲ್ಲಿ ಮಹಾಪ್ರಸಾದ ಮಾಡ್ತಾಯಿದ್ದಾರೆ ನೋಡಿ, ಅಡುಗೆ ಮಾಡ್ತಾಯಿದ್ದಾರೆ. ಗೋಧಿ ಹುಗ್ಗಿ, ಅನ್ನ, ರೈಸ್, ಪಲ್ಯ, ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದಾರೆ ನೋಡ್ರಿ. ಲೈಟಿಂಗ್ಸ್ ಎಲ್ಲ ಹೆಂಗೆ ಜೋರಿದೆ. ಹಿರಣ್ಣನ ಗುಡಿದು ಫುಲ್ ರಶ್ ಇತ್ತು. ಅಂದರೆ ಊರಿಗೆ ಒಂದು ಹಿರಣ್ಣನ ಗುಡಿ ಅಲ್ವಾ, ಹಾಗಾಗಿ ತುಂಬ ರಶ್ ಇತ್ತು. ಇಲ್ಲಿ ನೋಡ್ರಿ ದೊಡ್ಡ ಪೂಜೆ ಮಾಡ್ತಾರೆ ನೋಡ್ರಿ. ಇವಾಗ ಪಲ್ಲಕ್ಕಿ ಒಳಗೆ ಕೂಡಿಸ್ಬೇಕಲ್ಲ ದೇವ್ರನ್ನ, ಹಾಗಾಗಿ ಪೂಜೆ ಮಾಡ್ತಾರೆ. ಆ ಪೂಜೆಗೆ ಹಿರಣ್ಣನಿಗೆ ಒಂದು ದೀಪ ಇಟ್ಟಿದ್ದಾರೆ. ಆ ದೀಪನ ಮನೆ ಭಟ್ರೆ ಹಿಡಿದಿದ್ದಾರೆ ನೋಡ್ರಿ ಇಲ್ಲಿ. ಇವರೇ ಭಟ್ರು, ನಮ್ಮ ಭಟ್ರು ದೀಪ ಹಿಡಿದಿದ್ದಾರೆ ನೋಡ್ರಿ. ಇಲ್ಲಿ ಈ ಪಲ್ಲಕ್ಕಿ ಒಳಗೆ ದೇವ್ರನ್ನ ಕೂಡಿಸ್ತಾರೆ ನೋಡಿ. ಈಗ ತಂದು ಪಲ್ಲಕ್ಕಿನೊಳಗೆ ಕೂಡಿಸ್ಕೊಂಡು 5 ಸುತ್ತು ಹಾಕ್ತಾರೆ. 5 ಸುತ್ತು ಹಾಕ್ಬೇಕಾದ್ರೆ ಒಂದೊಂದು ಸುತ್ತಿಗೂ ಒಡಪ ಹೇಳ್ತಾರೆ. ಅದು ಹೆಂಗಂತ ತೋರಿಸ್ತೇವೆ ನೋಡಿ. ಈಗ ನೀವು ಇಲ್ಲಿ ನೋಡಿ ಫ್ರೆಂಡ್ಸ್, ಮಹಾಪ್ರಸಾದ ಮಾಡ್ತಾಯಿದ್ದು. ಪೂಜೆ ಮುಗೀತು, ಫುಲ್ ರಶ್ ಇತ್ತು. ಇಲ್ಲಿ ತೋರಿಸ್ತೀನಿ ನೋಡ್ರಿ, ಅದು ಫುಲ್ ರಶ್ ಇದೆ. ಮಹಾಪ್ರಸಾದ ಆದಮೇಲೆ ಮನೆಗೆ ಹೋಗ್ಬೇಕು ಇವಾಗ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ಮುಗಿಸ್ಕೊಂಡ್ಬಂದ್ವಿ ಕಾರ್ತಿಕ. ಮಾತಾಡ್ರಿ. ಇವರೇ ನಮ್ಮ ಮಕ್ಕಳು. ಈ ಕಾಣನ ಮಗ, ಇದು ನನ್ನ ಮಗ. ಕೊಡಿ ಒಳ್ಳೆ ನೋಡಿಲ್ಲಿ ಕಾರ್ತಿಕ್ ಮುಗಿಸಿ ಬಂದೆ. ನೋಡಪ್ಪ ಮುಗಿಸ್ಕೊ. ಮುಂಜಾನೆ ಶುರು ಮಾಡಿ ಅಲ್ಲಿ, ಮುಂಜಾನೆ ಶುರು ಮಾಡಿಬಿಟ್ಟು ಜೋರದಿರಿ ಭಟ್ರು. ಪುಟ್ಟನ್ ತೊಯ್ಲಿ ಆತನೇ ಇಲ್ಲ ರೀ. ಹಾಂ ಆತ ಇಲ್ಲ ಮ್ಯಾಮ್. ನಾಷ್ಟಕ್ಕ ಉಪ್ಪಿಟ್ಟು ತಿಂತೀನಿ, ಬೇಸರಾಗಿಲ್ಲ ನೋ ಮರ. ಖಾರದ ತಿಂತೀನಿ, ಸಾಕಾಗಿಲ್ಲ ಅಡುಗೆ ಮಾಡಕ್ಕೆ ಹೋಗಿ ಹೋಗಿ. ನಿನ್ನ ಮಗನೂ ಹೊಡಿತ ನನ್ನ ಮಳಿ ಕಾಣುವಲ್ಲಮ್ಮ. ಪುಟ್ಟು ಇಲ್ಲಮ್ಮ, ಹಾಯ್ ಮಾಡಿ. ಹಾಯ್ ಹಾಯ್ ಮಾಡಪ್ಪಜ್ಜಿ. ಪುಟ್ಟು ಉಪ್ಪಿಟ್ಟು ಬೇಡ, ಹಿಟ್ಟಿನ ದೋಸೆ ಮಾಡಲೆ. ನಾವು ಮಾಡೋದು ತೋರ್ಸೋಣ ಫ್ರೆಂಡ್ಸಿಗೆ ಹೆಂಗೆ ಮಾಡ್ತೀವಲ್ಲ ನಮ್ಮ ಭಾಗದಾಗ. ಮತ್ತು ಉಪ್ಪಿಟ್ಟು ಎಲ್ಲರೂ ಮಾಡ್ತಾರೆ. ತಿಂತೀಯಾ ಚಲೋ ಮಾಡ್ತೀನಿ. ನಾನು ಅಡುಗೆ ಚಲೋ ಮಾಡಲ್ಲ ನಾನು. ಅಡುಗೆ ಚಲೋ ಮಾಡಲ್ಲ. ನೋಡ್ತೆ ಟೇಸ್ಟ್ ಮಾಡಿ ಹೇಳ್ತೀಯ ನಿಮ್ಮ ಫ್ರೆಂಡ್ಸಿಗೆ. ನೋಡಪ್ಪ ಇಲ್ಲಿ ಕಾಣುವಲ್ಲಿ ನೀನು.
ಇಲ್ಲಿ ಮಗ ತೋರ್ಸು, ನಿಂದು ತೋರ್ಸು. ಹಾಯ್ ಮಾಡಪ್ಪಜ್ಜಿ, ಹಾಯ್ ಮಾಡ್ರಿ. ಬಾ ಹಾಸಿ ತೊಳ್ಸಿಟ್ಟಿಯಲ್ಲ. ಒಗಿಬೇಕು ನೋಡ್ರಿ. ಊರು ನಮ್ಮ ಮಗ ಒಂದ ಮಾಡಿ ಕಬ್ಬು ಬಿಡಿಸಿಟ್ಟಿದ್ರೆ ಅವನ್ನ ವರ್ಷಾಗಿ ತೊಳಿಬೇಕು. ತೊಳಿಬೇಕಲ್ಲ ಈಗ ಅವನು. ನೀರು ಹೋಗ್ಯಾವು, ನೀರು ಹೋಗಿ ಬ್ಯಾಟ್ ತುಂಬಿಟ್ಟೈತಿ. ತುಂಬಿಟ್ಟಿಯೇ? ಎಲ್ಲಿದ್ದು ಬ್ಯಾರ್ಲಿ? ಒಗಿಬೇಕನ್ನ ಈಗ. ಬಾಬಾ ನಾಷ್ಟ ಮಾಡೋಗಿದ್ದೆ? ನೀವು ಮಾಡ್ರಿ, ನಾನು ಹೋಗೋ ಹಾಕ್ತಿಲ್ಲ. ಮಾಡಲೆ? ದೋಸೆ ತಿಂತಿಲ್ಲ? ಮಗ ತಿಂತಾನ ಕೇಳು. ಮಗ ತಿಂತ ನಾಡ್ರಿ, ಮಗ ತಿಂತಾನಲ್ಲ ಕೇಳು. ಮಗ ತಿಂತ ನಾಡ್ರಿ. ನೆಗಡಿ ಜೋರ ಬಿಟ್ಟೈತೆ ಮರಿ ಅದ್ರಾಗ ಅವಂಗೊಂದು ದೋಸೆ ರೋಗ. ಅದು ಇದನ್ನು ಹಾಕ್ತೀನಿ ತಡಿ, ಎಲೆ ಹಿಡ್ಕಿದ್ದು. ಫ್ರೆಂಡ್ಸ್ ರಾಶಿ ಹೋಗಿತಾ ಇದ್ದಾರೆ. ಇವ್ರು ರಾಶಿ ಹೋಗೋದು ಬರೋದ್ರೊಳಗೆ ನಾವು ಟಿಫಿನ್ ರೆಡಿ ಮಾಡ್ತೀನಿ ಈಗ. ಜಸ್ಟ್ ನಮ್ಮ ಪುಟ್ಟು ತಾನೆ ಈಗ ತಾನೇ ಮಲಗಿದ್ದಾನೆ. ಇವ ಎದ್ರೋದ್ರಾಗ ನಾವು ಟಿಫಿನ್ ರೆಡಿ ಮಾಡಬೇಕೀಗ. ನೋಡಿ ಫ್ರೆಂಡ್ಸ್, ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ಇವತ್ತು. ಈ ಕಡೆ ಸ್ಪೆಷಲ್ ಇದು ಹಿಟ್ಟಿನ ದೋಸೆ. ನಾನು ಅಲ್ಲಿ ಆಲ್ರೆಡಿ ನೆನೆ ಇಟ್ಟಿದ್ದೀನಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಇದಕ್ಕೆ ನಾನು ಹಸಿ ಹಿಟ್ಟಂದರೆ ಮಿರ್ಚಿ ಹಾಕ್ಕೊಂತೀವಲ್ಲ, ಮಿರ್ಚಿ ಹಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಂಡೆ ರವೆ ಅಂತೀವಲ್ಲ, ಬಾಂಬೆ ರವೆ, ಆ ರವೆ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಸಮ ಹಾಕಿದ್ದೀನಿ. ಅದಷ್ಟು ಮಾಡಿ ಒಂದು 5 ರಿಂದ 10 ನಿಮಿಷ ನಾವೇನು ಮಾಡ್ಬೇಕು, ಇದನ್ನು ನೆನೆ ಇಡಬೇಕು. ನೆನೆ ಇಟ್ಟಷ್ಟು ನಮ್ಗೆ ದೋಸೆ ಚೆನ್ನಾಗಿ ಬರ್ತವೆ. ಈಗ ನೋಡಿರಿ, ಭಟ್ರು ಬರೋದ್ರೊಳಗೆ ನಾನು ರೆಡಿ ಮಾಡಬೇಕು. ರೆಡಿ ಮಾಡೋಕೆ ನಾನು ಮತ್ತೇನು ಮಾಡಬೇಕು, ದೋಸೆ ಜೊತೆಗೆ ನಾವು ಚಟ್ನಿ ಆದರೂ ಮಾಡ್ಬೋದು, ಆಲೂಗಡ್ಡೆ ಪಲ್ಯ ಆದರೂ ಮಾಡ್ಬೋದು. ನಾನು ಇದ್ರ ಜೊತೆ ಇವತ್ತೇನು ಮಾಡಕತ್ತೀನಿ ಅಂದರೆ, ನಾನು ಇವತ್ತು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ದೆ. ಅದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಈಗ ಫ್ರೆಂಡ್ಸ್, ಈಗ ನಾನು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ಕೆಂಪು ಮೆಣಸಿನ್ಕಾಯಿ ತಗೊಂಡಿನಿ. ಆಪ್ಷನ್ನಾಗಿ ನೀವು ಹಸಿರು ಮೆಣಸಿನ್ಕಾಯಿ ಆದರೂ ತೊಗೋಬೋದು. ಆಮೇಲೆ ಇಲ್ಲಿ ಕೊಬ್ಬರಿ ಇಟ್ಕೊಂಡಿದ್ದೀನಿ. ನಿನ್ನೆ ಕಾರ್ತಿಕಕ್ಕೆ ಹೋಗಿದ್ವಲ್ವ, ಅವೇ ಕೊಬ್ಬರಿ ಇದ್ವು. ಹಂಗಾಗಿ ನಾನು ಇವತ್ತು ಕೊಬ್ಬರಿ ಚಟ್ನಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಜೋರಾಗಿ ಹುರ್ಕೊಂತೀನಿ ಮೊದಲು. ನಮಗೆ ಫೇವ್ರೇಟು, ಬಟ್ ನಮ್ಮ ಭಟ್ರಿಗೆ ಅಂತೂ ಇಷ್ಟ ಆಗಲ್ಲ ಹಿಟ್ಟಿನ ದೋಸೆ. ನಮ್ಮ ಭಾಗದಾಗ ಸ್ಪೆಷಲ್ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಟಮಾಟಿ ಹಣ್ಣು ಹಾಕ್ತೀನಿ. ಇದು ಸ್ವಲ್ಪ ಕೆಂಪಾಗಿ ಹುರ್ಕೊತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಕೊಬ್ಬರಿನೂ ಹುರ್ಕೊತೀನಿ. ಕೊಬ್ಬರಿ ಹುರ್ಕೊಂಡ್ರೆ ಹಸಿ ವಾಸನೆ ಬರೋಲ್ಲ, ಹಾಗಾಗಿ ನಾನು ಕೊಬ್ಬರಿನ ಸ್ವಲ್ಪ ಹುರ್ಕೊತೀನಿ. ಯಾವಾಗ ಮಾಡಿದ್ರು ಕೊಬ್ಬರಿ ಹುರ್ಕೊಂಡೇ ಮಾಡೋದು ನಾನು. ಕೊಬ್ಬರಿ ಹುರ್ಕೊಂಡ್ರೆ ಅದ್ರ ಹಸಿ ವಾಸನೆ ಯಾವುದೂ ಬರೋಲ್ಲ, ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಹಾಗಾಗಿ ಹುರಿದು ಹಾಕಿದರೆ ಟೇಸ್ಟ್ ಅನಿಸ್ತೀವಿ. ಇದು ನಮ್ಮ ಭಟ್ರು ಹೇಳಿದ್ವಿ, ಹುರಿದು ಮಾಡ್ಬೇಕು ಚಟ್ನಿ ಅಂತ ಹೇಳಿ. ನಾವು ಹಂಗೆ ಹಾಕ್ತಿದ್ವಿ. ನಮ್ಮ ಭಟ್ರು ಹೇಳ್ಯಾರ ಹುರಿದು ಮಾಡಿದರೆ ಚೆನ್ನಾಗಿ ಆಗ್ತೈತಿ, ಅದು ಹಸಿ ವಾಸನೆ ಬರೋಲ್ಲ ಅಂಥೇಳಿ ಹೇಳಿದ್ರು. ಆವಾಗಲೇ ಇದು ನಾನು ಏನು ಮಾಡ್ತೀನಿ, ಹುರಿದ ಮಾಡಕತ್ಬಿಟ್ಟಿನಿ ನೋಡ್ರಿ. ಇನ್ನು ಸ್ವಲ್ಪ ಅಷ್ಟು ಹೋಗುತ್ತಾನೆ ಅಷ್ಟೇ ಹುರಿಬೇಕು. ಇದಕ್ಕೆ ಒಂದು ನಾನು ಟೊಮೆಟೊ ಹಣ್ಣು ಹಾಕಕತ್ತೀನಿ ನೋಡ್ರಿ. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು, ತೆಗೆದ್ಬಿಡೋಣ. ಒಳ್ಳೆ ನಮ್ಮ ಭಟ್ರು ಹೊರಗಡೆ ಯಾರ ಜೊತೆ ಮಾತಾಡ್ತಿದ್ದಾರೆ. ಹಸಿ ಹೋಗೋದು ಬರೋದ್ರೊಳಗೆ ನಾನು ರೆಡಿ ಮಾಡಬೇಕು ಇವಾಗ ನೋಡಿರಿ. ಅದಕ್ಕೆ ನಾನು ಇವಾಗ ಪುಟಾಣಿ ಹಾಕ್ತೀನಿ. ಕೊತ್ತಂಬರಿ ಹಾಕ್ಬೇಕಾಗಿತ್ತು, ಬಟ್ ತಂದಿಲ್ಲ. ನೀವು ಆಪ್ಷನಾಗಿ ಹಾಕ್ಬೋದು. ಹೇಳಿದ್ದೆ ಭಟ್ರಿಗೆ ತರಲಿಲ್ಲ ಅವರು, ಹಾಗಾಗಿ ಇದಕ್ಕೆ ಜೀರಿಗೆ, ಪುಟಾಣಿ, ಆಮೇಲೆ ರುಚಿ ತಕ್ಕಷ್ಟು ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕೋರಿ. ನೆಕ್ಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ. ನೋಡಿ, ಅದು ನಮ್ಮ ಕಡೆ ಜವಾರಿ ಬೆಳ್ಳುಳ್ಳಿ ಬರ್ತಾವೆ, ಹಾಗಾಗಿ ನಾನು ಜವಾರಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನಿಮ್ಮ ಕಡೆ ಯಾವ ಸಿಗ್ತಾವೆ ಅವನ್ನ ಹಾಕ್ರಿ. ಅಪ್ಪು ಏನ ನಾಸ್ತೈತೆ ನಮಗೆ ನಾಷ್ಟಕ್ಕೆ ಏನು ಮಾಡ್ರಿ? ಹಿಟ್ಟಿನ ದೋಸೆ ರೀ. ಏನು ಸ್ಪೆಷಲ್ ಇದು? ಹಿಟ್ಟಿನ ದೋಸೆ ನಮ್ಮ ಭಾಗದಂದು. ಹೌದ್ರಾ? ರಾಶಿ ಓದಕ್ಕೆ ಬಂದ್ಯಲ್ಲ, ಪಕ್ಕ ಮಾಡಕ್ಕೆ ಅದು ನಾಶಿ ಅದು ನೋಡ್ರಿ. ಜಲ್ದಿ ಕೊಡ್ರಿ, ನಮ್ಗೆ ಹೊಟ್ಟೆ ಅಷ್ಟೈತಿ. ನಾಷ್ಟ ಕೊಡ್ತೀರಿ, ಹಿಟ್ಟಿನ ದೋಸೆ ಅಂತೀರಿ. ಚಟ್ನಿ ಮಾಡೀನಿ, ರಾಶಿ ಮಾಡೀನಿ. ಬಾ ಚಟ್ನಿ ಇದೆ ಏನ್ರಿ? ಭಾರಿ ಐತೆ ಚಟ್ನಿ. ಕೆಂಪು ಮಾಡೀನಿ ನಾನು, ಚೆಂದ ಕೆಂಪಾಗಿದ್ವಾ? ಭಾರಿ ಪುಟ್ಟ ಚಟ್ನಿ. ನೀರು ತಿಂದು ಹೇಳ್ಬೇಕು. ನಮ್ಮ ಪುಟ್ಟನ ಎಷ್ಟು ಇಷ್ಟಪಡ್ತೀನಿ ಹಾಕತ್ತಾನ. ಹೌದ್ರಾ?
ಇಷ್ಟಪಡ್ತಿದ್ದೆ ಅದು ಹ್ಞೂ ಇಷ್ಟ ಇಲ್ಲ ಚಂದ ಮಾಡ್ತೀರಿ ಬಸ್ಸಿಗೆ ಇಷ್ಟ ಆಗೋದು ನೋಡಿ ಏನು ಮಾಡೋದು ಚಂದ ಮಾಡಕತ್ತೀರಿ ಚಂದ ಮಾಡಕತ್ತೀರಿ ಸರಿ ನೋಡಿ ಚಂದಾಗಿ ಸರಿ ಕೊಡ್ರಿ ಚಟ್ನಿ ದೋಸೆ ಹಿಟ್ಟಿನ ಅಂಗಡಿ ದೋಸೆ ಮಾಡೋದನ್ನ ಹಿಟ್ಟಿನ ದೋಸೆ ಅಂತ ಆರೋಗ್ಯಕ್ಕೆ ಒಳ್ಳೇದು ಮಾಡಿದೆ ಹೌದ್ರಾ ಹೈ ಫೈ ಮಾಡ್ತಾನೆ ನಾಳೆ ಹ್ಞೂ ಹಾಯ್ ಮಾಡಿಬಿಟ್ಟು ಚಪ್ಪ ಮಸ್ತ್ ಇದೆ ನಮಗೆ ಚಪ್ಪಳಿ ಬಿಡೋದು ನೋಡಿ ಹೌದ್ರಾ ಮಸ್ತ್ ಆಗಿದೆ ಏನ ಅಷ್ಟ ಹ್ಞೂ ಹೇಗಾಗೈತಿ ಸೂಪರ್ ಐತೆ ಬಿಡ್ರಿ ಮತ್ತೆ ಒಲ್ಲೆ ಅಂತೀಯಪ್ಪ ಪುಟ್ಟಕ್ಕೆ ತಿನ್ನಿಸ ಸೂಪರ್ ಐತೆ ಪುಟ್ಟು ಜರ ತಿನ್ನಿಸ ಹಾಂ ಅವನು ಇಷ್ಟಪಡ್ತಿಂತಾನೆ ಹೌದಾನೆ ಬಿಸದಾವಿಲ್ಲ ಸೂಪರ್ ಐತೆ ಹೇಳಿ ಫ್ರೆಂಡ್ಸಿಗೆ ಮತ್ತಿಲ್ಲಿ ನೀವು ಹಿಂಗತ್ತೆ ಮಾಡ್ರಿ ಅಂತ ಹೇಳ್ಬೇಕಪ್ಪ ಹೇಳು ತಿನ್ನು ರೇಸ್ಟ್ ಮಾಡತ್ತಿ ಇಲ್ಲ ಹೇಳು ನಿನ್ನ ಹಿಡ್ದೀನಿ ನೋಡು ನೋಡ್ರಿ ನಮ್ಮ ಮನೆಯವರು ಹಿಟ್ಟಿನ ದೋಸೆ ಮಾಡ್ಯಾರ ನಮ್ಮ ಮೇಡಮ್ ಅವರು ನೀವು ನಿಮ್ಮ ಮನ್ಯಾಗ ಹಿಂಗೆ ಮಾಡ್ಕೊಂಡು ತಿನ್ರಿ ಸೂಪರ್ ಐತಿ ಒಳ್ಳೆ ಮಸ್ತ್ ಐತಿ ಹೆಲ್ತಿಗೂ ಚಲೋ ಐತಿಲ್ಲ ಹೆಲ್ತಿಗೆ ಮಕ್ಳಿಗೆ ಚಲೋ ಐತಿಲ್ಲ ಹೆಲ್ತಿಗೆ ಈ ಟೇಸ್ಟ್ ನೋಡ್ರಿ ಮನ್ಯಾಗ ಸಿಗುತ್ತೆ ಮತ್ತು ಹೋಟೆಲ್ದಾಗ ಸಿಗೋಂಗಿಲ್ಲ ಟ್ರೈ ಮಾಡಿ ನೋಡ್ರಿ ನಮ್ಮ ಸಿಸ್ಟರ್ಗೆ ಆಯ್ತು ನಮ್ಮ ಮೇಡಮ್ ಅವ್ರಿಗೆ ಆಯ್ತು ನಮ್ಮ ಬಾಬಿಯರಿಗೆ ಆಯ್ತು ನಮ್ಮ ಅತ್ತೆಯಮ್ಮರಿಗೆ ಆಯ್ತು ಯಾರು ಇದ್ರು ಹೇಳ್ರಿ ಮಾಡ್ಕೊಡ್ತಾರ ಚೆನ್ನಾಗೈತಿ ಬಾಯಾಗ ಹಾಲಿಲ್ಲ ರೀ ಭಾಳ ಚಲೋ ಇದೆ ಮೆತ್ತಗೈತಿಲ್ಲ ಪುಟ್ಟಕ್ಕೆ ತಿನ್ನಿಸ ನೋಡ್ರಿ ಇಂಥ ಮಕ್ಳಿಗಂತೂ ಇಷ್ಟಪಟ್ಟು ತಿಂತವು ಮತ್ತೆ ನೋಡು ಹಾಂ ಚಲೋ ಆಕತಿ ರುಚಿ ಆಕತಿ ಎಲ್ಲ ಹಿಟ್ಟು ಹಾಕಿರ್ತೀವಲ್ಲ ನಮ್ಮ ಫ್ಯಾಮಿಲಿನೂ